ಸ್ಥಳ ಮಹಜರು ವೇಳೆ ಸಾಕಷ್ಟು ಜನ ಜಮಾಯಿಸ್ತಾ ಇದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಹಜವಾಗಿನೇ ಜಮಾಯಿಸ್ತಾರೆ. ದರ್ಶನೇ ಬಂದಿದ್ದಾರೆ ಅಂತ ಮಹಿಳೆಯರೆಲ್ಲ ಸೇರ್ತಾ ಇದ್ದಾರೆ. ಸುಮನಹಳ್ಳಿ ಸರ್ವಿಸ್ ರಸ್ತೆ ಫ್ಲೈಓವರ್ನಲ್ಲಿ ಈಗ ಜನ ಸಿಕ್ಕಾಪಟ್ಟೆ ಸೇರ್ಕೊಂಡಿದ್ದಾರೆ. ಕುತೂಹಲ ಇರುತ್ತೆ ಅವ್ರಿಗೆ. ಅವ್ರಿಗೆ ಯಾವ ಕುತೂಹಲ ಇರೋದಿಲ್ಲ, ಎಲ್ಲ ರೀತಿಯಲ್ಲೂ ಕುತೂಹಲ ಇರುತ್ತೆ ಅವರಿಗೆ. ಸೊ ಉಮೇಶ್, ಈಗ ಯಾರು ಇಲ್ಲಿ ಬಿಸಾಕಿದ್ದಾರೆ ಅನ್ನುವಂಥದ್ದು ಆರೋಪವನ್ನು ಹೊತ್ತಿದಾರೋ ಬಾಡಿಯನ್ನ, ಅವರನ್ನ ಮಾತ್ರ ಕರೆತಂದಿರೋದ ಉಮೇಶ್ ಇಲ್ಲಿ? ಹೌದು, ಖಂಡಿತವಾಗ್ಲು. ಯಾಕೆಂತಂದ್ರೆ ಅವತ್ತು ಶನಿವಾರ ರಾತ್ರಿ ಹಲ್ಲೆ ಮಾಡ್ತಾರೆ. 13 ಜನ ಆರೋಪಿಗಳಿದ್ದಾರೆ. ಎಲ್ಲರೂ ಕೂಡ ಹಲ್ಲೆ ಮಾಡಿ ಕೊಲೆ ಆದ ನಂತರದಲ್ಲಿ ಆತನ ರೇಣುಕಾಸ್ವಾಮಿ ಮೃತದೇಹ ಎಲ್ಲಿ ಬಿಸಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಅದಾದ ನಂತರದಲ್ಲಿ ತಡರಾತ್ರಿವರೆಗೂ ಕಾದು ಈ 3 ಜನ ಆರೋಪಿಗಳಿರ್ತಾರೆ. ಇವರು ಒಂದು ಸ್ಕಾರ್ಪಿಯೋ ವೆಹಿಕಲ್ ಅಲ್ಲಿ ಅಲ್ಲಿಂದ ನೇರವಾಗಿ ತಗೊಂಡ್ಬಂದು ಸುಮ್ನಹಳ್ಳಿ ಬಳಿ ಇರುವಂತ ಈ ಜಾಗದಲ್ಲಿ ಕೇವಲ ಅರ್ಧ ಗಂಟೆಗಳಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಿದ್ದುವಂಥದ್ದು. ಈ ಪ್ರಕರಣದಲ್ಲಿ ಮೊದಲಿಗೆ ಅವರೇ ಆರೋಪಿಗಳು ಕೂಡ ಸಿಕ್ಕಿ ಬೀಳುವಂತದ್ದು ಕೂಡ. ಹಾಗಾಗಿ ಆ ಕೇಸ್ನ ಮೊದಲ ಭಾಗವಾಗಿ ಈಗ ಸ್ಥಳ ಮಹಜರಿಗೆ ಸುಮ್ನಹಳ್ಳಿ ಜಂಕ್ಷನ್ ಈ ಜಾಗಕ್ಕೆ ಕರ್ಕೊಂಡಿರುವಂತದ್ದು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈ ಜಾಗಕ್ಕೆ ಬಂದಿರುವಂತಹ ಪೊಲೀಸ್ ಭದ್ರತೆ ಇದನ್ನ ನೋಡಿ ಸುಮ್ನಹಳ್ಳಿ ಜಂಕ್ಷನ್ ಬಳಿನೇ ಈ ರಾಜಕಾಲುವೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಜನ ನಟ ದರ್ಶನ್ ಇಲ್ಲಿಗೆ ಕರ್ಕೊಂಡ್ಬಂದಿದ್ರು ಅನ್ನೋ ನಿಟ್ಟಿನಲ್ಲಿ ಸುಮ್ನಹಳ್ಳಿ ಫ್ಲೈಓವರ್ ಮೇಲೆ ಮತ್ತೆ ಅಕ್ಕಪಕ್ಕದ ಸರ್ವಿಸ್ ರಸ್ತೆಗಳು ಎಲ್ಲವೂ ಕಡೆಗಳಲ್ಲೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಜನ ನಿಂತು ನೋಡ್ತಾ ಇರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ 1-2 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಜಾಮ್ ಕೂಡ ಆಗಿರುವಂತದ್ದು. ಪೊಲೀಸರು ಕೂಡ ಬರೀ ಸ್ಥಳ ಮಹಜರ್ ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಮಾತ್ರ ಬ್ಯಾರಿಕೇಡ್ ಹಾಕಿ ಯಾರನ್ನು ಬಿಡದಂತೆ ತಡಿತಾ ಇರುವಂತದ್ದು. ಉಳಿದಂತೆ ಆ ರಿಂಗ್ ರಸ್ತೆ ಸುಮ್ನಹಳ್ಳಿ ಫ್ಲೈಓವರ್ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಜನ ನಿಂತು ನೋಡ್ತಾ ಇರುವಂತ ದೃಶ್ಯಗಳು ನಮಗೆ ಕಾಣ್ತಾ ಇದೆ. ಬಹುತೇಕ ಎಲ್ಲರಿಗೂ ಕೂಡ ದರ್ಶನ್ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಅರುಣ್. ಓಕೆ ಉಮೇಶ್, ಇನ್ಮೇಲೆ ಮಾಹಿತಿಗೆ ಧನ್ಯವಾದಗಳು.